ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪರಂಗಿಕಾಯಿ ಉಪಯೋಗಿಸ್ಕೊಂಡು ಟೂಟಿ ಫ್ರೂಟಿ ಮಾಡ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆಯಲ್ಲ, ತುಂಬಾ ಚೆನ್ನಾಗಿರುತ್ತೆ. ಹೆಲ್ದಿ ಕೂಡ ಹಾಗೆಯೇ ತುಂಬ ನೋಡೋದಕ್ಕೆ ಕೂಡ ತುಂಬಾ ಚೆನ್ನಾಗಿದೆ. ಮಾಡೋದು ಕೂಡ ತುಂಬ ಸಿಂಪಲ್ಲು. ಕೆಲವೊಂದು ಟಿಪ್ಸ್ ಉಪಯೋಗಿಸಿದ್ರೆ ಪ್ರತಿಯೊಬ್ಬರು ಮಾಡಬಹುದು. ಈ ರೀತಿ ಸ್ವಲ್ಪ ಕ್ರಿಸ್ಪಿಯಾಗಿ ಒಣಗಿಸಿ ಇಟ್ಕೊಂಡ್ರೆ ನೀವು ತುಂಬ ದಿನ ಸ್ಟೋರ್ ಮಾಡ್ಕೊಳ್ಬೋದು. ಫ್ರಿಜ್ ಅವಶ್ಯಕತೆಯೇ ಇರೋದಿಲ್ಲ. ಈ ರೀತಿ ಪಪ್ಪಾಯ ಕಾಯಿ ಇರೋಂಥದ್ದು ತೊಗೊಳ್ಳಿ. ಸ್ವಲ್ಪ ಕೂಡ ಬಲ್ತಿರಬಾರ್ದು. ಕಾಯಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಟೂಟಿ ಫ್ರೂಟಿ. ನಿಮಗೆ ಕಲ್ಲಂಗಡಿ ಕಾಯಿನಲ್ಲಿ ಕೂಡ ಮಾಡ್ಬೋದು. ಇದೇ ರೀತಿಯಲ್ಲಿ ಪ್ರೊಸೀಜರ್ ಫಾಲೋ ಮಾಡಿ. ಈಗ ಬಿಸಿಲಿರೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಒಂದೇ ದಿವಸದಲ್ಲಿ ಇದನ್ನು ರೆಡಿ ಮಾಡ್ಕೊಳ್ಬೋದು. ಮೇಲೆ ಸಿಪ್ಪೆ ಎಲ್ಲ ಈ ರೀತಿ ತೆಗೆದಿಟ್ಕೊಳ್ಳಿ. ಇದ್ರ ಮೇಲ್ಗಡೆ ಒಂದು ಹಾಲು ಬರುತ್ತೆ. ಕೆಲವೊಂದು ಸಲ ಕೈ ಕೂಡ ಕಟ್ತಾ ಬರುತ್ತೆ. ಈ ಪಪ್ಪಾಯಿ ತಂದು ಒಂದೆರಡು ದಿನ ಕಿತ್ತು ಗಿಡದಿಂದ ಒಂದೆರಡು ದಿನ ಆದಮೇಲೆ ಈ ಪ್ರೊಸೀಜರ್ ಫಾಲೋ ಮಾಡಿದ್ರೆ ನಿಮಗೆ ಹಾಲಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ಅದ್ರ ಮೇಲಿರೋದು ಕೆಲವೊಂದು ಸಲ ಕೈ ಕಡ್ತಾ ಬಂದಾಗ ಇಮಿಡಿಯೇಟ್ ಕೈ ತೊಳ್ಕೊಳ್ಳಿ, ಅಥವಾ ಕೊಬ್ಬರಿ ಎಣ್ಣೆ ಹೆಚ್ಕೊಂಡು ಕೂಡ ಇದನ್ನು ಹೆಚ್ಕೊಳ್ಬೋದು. ಸಿಪ್ಪೆ ತೆಗಿಬೋದು. ಒಂದು ಸಿಪ್ಪೆ ತೆಗೆದ್ಮೇಲೆ ಒಂದು ಸಲ ನೀರಲ್ಲಿ ತೊಳ್ಕೊಂಡು ಆನಂತರ ಈ ರೀತಿ ಬೀಜಗಳನ್ನೆಲ್ಲ ಸ್ಪೂನಿಂದ ತಗೊಂಡು ಆನಂತರ ಬೀಜದ ಭಾಗ ಏನಿದೆ ಅದನ್ನು ಸ್ವಲ್ಪ ಈ ಥರ ಪೀಲ್ ಮಾಡ್ಕೊಳ್ತಿದ್ದೀನಿ. ಅಥವಾ ಚಾಕುವಿಂದ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೋಬೇಕಾಗತ್ತೆ. ನೀವೆಲ್ಲ ಪೀಸ್ ಮಾಡಾದ್ಮೇಲೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಇಲ್ಲಿ 1.5 ಕಪ್ಪಷ್ಟು ಪಪ್ಪಾಯ ಪೀಸ್ ಸಿಕ್ಕಿದೆ. ಈ ರೀತಿಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1.5 ಕಪ್ಪಿಗೆ 3 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಪಪ್ಪಾಯನ ಒಂದು 5ರಿಂದ 7 ನಿಮಿಷದಷ್ಟು ಕುದಿಸ್ಕೊಳ್ಳಿ. ನಿಮಗೆ ಕ್ವಾಂಟಿಟಿ ನೋಡ್ಕೊಳ್ಳಿ. ಸ್ವಲ್ಪನೇ ಪಪ್ಪಾಯ ಇದ್ದರೆ ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಕುದ್ದಾದ್ಮೇಲೆ ಒಂದು ತೂತ್ ಬೇಷನಲ್ಲಿ ಸೋರ್ಲು ಹಾಕ್ಕೊಳ್ಳೋಣ. ಈ ನೀರೇನು ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ. ಪಪ್ಪಾಯ ಪೀಸ್ಗಳನ್ನ ಮಾತ್ರ ಯೂಸ್ ಮಾಡ್ಕೊಳ್ಳೋಣ. ನಾವು ಇದು ಸ್ವಲ್ಪ ನೀರೆಲ್ಲ ಸೋರಷ್ಟರಲ್ಲಿ ಇದೇ ಪಾತ್ರೆಯಲ್ಲಿ ಪಾಕ ರೆಡಿ ಮಾಡ್ಕೊಳ್ತಿದ್ದೀನಿ. ಸಕ್ಕರೆ 3/4 ಕಪ್ಪಷ್ಟು ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಕಡಿಮೆ ಪ್ರಮಾಣದಲ್ಲಿ ಕೂಡ ಸಕ್ಕರೆನ ಉಪಯೋಗಿಸ್ಕೊಳ್ಬೋದು. ಈಗ ಸ್ವಲ್ಪ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ನೊರೆ ಥರ ಬಂದಿದೆ. ಒಂದೆಳೆ ಪಾಕ ಬಂದಿದೆ. ಈ ಹದದಲ್ಲಿ ಬಂದ ಮೇಲೆ ನಾವು ಪಪ್ಪಾಯ ಪೀಸ್ಗಳು ಬೇಯಿಸಿರೋದಿದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ. ನೀವು ಬೇಯಿಸಿನೇ ಈ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಡೈರೆಕ್ಟಾಗಿ ಹಾಕಿ ಹಾಕಿದ್ರೆ ನೀವು ಸಕ್ಕರೆ ಪಾಕದಲ್ಲಿ ಪಪ್ಪಾಯ ಬೇಯೋದಿಲ್ಲ, ಅದು ತಿನ್ನೋದಕ್ಕೆ ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ಒಂದು 5 ನಿಮಿಷ ಕುದಿಸ್ಕೊಂಡು ನೀರಿನಲ್ಲಿ ಆನಂತರ ಈ ರೀತಿ ಸಕ್ಕರೆ ಪಾಕದಲ್ಲಿ ಹಾಕೋಬೇಕಾಗುತ್ತೆ. ಸಕ್ಕರೆ ಪಾಕದಲ್ಲಿ ಕೂಡ ಒಂದು 12ರಿಂದ 15 ನಿಮಿಷ ತನಕ ಕುದಿಸ್ಕೋಬೇಕಾಗುತ್ತೆ. ತುಂಬ ಹೈ ಫ್ಲೇಮ್ ಮಾಡಿಬಿಡಿ, ಸೈಡೆಲ್ಲ ಸೀದೋಗುತ್ತೆ ಪಾತ್ರೆಯಲ್ಲಿ. ಇದು ಕೂಡ ಒಂದೆಳೆ ಪಾಕ ಬಂದಿದೆ ನೋಡಿ. ಈ ಮೆಜರ್ಮೆಂಟ್ ಬಂದಮೇಲೆ ನೀವು ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಿ. ಪಾತ್ರೆಯಲ್ಲಿ ತಣ್ಣಗಾದ ನಂತರ ನಾವು ಒಂದೊಂದು ಬೌಲಿಗೆ ಯಾವ್ಯಾವ ಕಲರ್ ಹಾಕ್ತೀರಾ, ಎಷ್ಟು ಕಲರ್ ಹಾಕ್ತೀರಾ ಆ ಥರ ಬೌಲ್ಗಳಿಗೆ ನೀವು ಪಪ್ಪಾಯ ಪೀಸ್ಗಳನ್ನ ಹಾಕ್ಕೊಳ್ಬೋದು. ನೀರು ಸಮೇತ ಸಕ್ಕರೆ ಪಾಕದ ಸಮೇತ ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ 1 ಡ್ರಾಪಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದೊಂದು ಬೌಲಿಗೆ ಯಾವ್ಯಾವ ಕಲರ್ ಬೇಕಾಗುತ್ತೆ ಆ ಕಲರ್ನ ಹಾಕ್ಕೊಳ್ಬಹುದು. ನಾನು ಫುಡ್ ಕಲರ್ ಯೂಸ್ ಮಾಡೋದಿಲ್ಲ, ಇದಕ್ಕೋಸ್ಕರ ತೊಗೊಂಡು ಬಂದು ಫುಡ್ ಕಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಕೆಂಪು, ಹಾಗೆ ಹಸಿರು ಕಲರು, ಹಾಗೆ ಆರೆಂಜ್ ಕಲರು, ಒಂದು ಹಳದಿ ಪುಡಿ ಹಾಕ್ಕೊಂಡಿದ್ದೀನಿ, ಅಡುಗೆ ಮನೆಯಲ್ಲಿ ಬಳಸೋಂಥದ್ದು ಅರಿಶಿನ ಪುಡಿನ. ಇದು ರೆಡ್ ಕಲರ್ ಹಾಕ್ಕೊಂಡಿರೋಂಥದ್ದು. ಎಲ್ಲನೂ ಈ ರೀತಿ ಮಿಕ್ಸ್ ಮಾಡಿ 24 ಗಂಟೆ ನಾವು ಇದನ್ನು ಮುಚ್ಚಿಡಬೇಕಾಗತ್ತೆ. ಮುಚ್ಚಿಡೋದಕ್ಕಿಂತ ಮುಂಚೆ ಈ ತಟ್ಟೆಗೆ ಏನಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆನಂತರ ಈ ಥರ ಬೌಲ್ಗಳಿಟ್ಟರೆ ಇರುವೆ ಕೂಡ ಬರೋದಿಲ್ಲ. ನಾವು ಇದನ್ನು ಫ್ರಿಜ್ಗೆಲ್ಲ ಇಡೋ ಅವಶ್ಯಕತೆ ಇಲ್ಲ. ಹೊರಗಡೆನೇ 24 ಗಂಟೆ ಇಡಬಹುದು. ಇವತ್ತು ಮಧ್ಯಾಹ್ನ 11 ಗಂಟೆಗೆ ಮಾಡಿದ್ರೆ ನಾಳೆ ಮಧ್ಯಾಹ್ನದಷ್ಟೊತ್ತಿಗೆ ಇದು ಚೆನ್ನಾಗಿ ಸಕ್ಕರೆ ಪಾಕದಲ್ಲಿ ನೆಂದಿರುತ್ತೆ. ಆನಂತರ ನೀವು ಬಿಸಿಲಿಗೆ ಒಣಗಾಕಬೇಕಾಗುತ್ತೆ. ನಾನಿಲ್ಲಿ ಟಿಶ್ಯೂ ಪೇಪರ್ನ ಒಂದು ತಟ್ಟೆಗೆ ಹಾಕ್ಕೊಂಡು ಆ ಪಪ್ಪಾಯ ಪೀಸ್ಗಳನ್ನೆಲ್ಲ ಒಣಗಾಕೊಳ್ತಾ ಇದ್ದೀನಿ. ಸಕ್ಕರೆ ಪಾಕ ಹಾಕೋದು ಬೇಡ. ಹಾಗೆಯೇ ಸಕ್ಕರೆ ಪಾಕ ಸೋದಿಸ್ಕೊಂಡು ಈ ರೀತಿಯಲ್ಲಿ ಸ್ಪೂನಿಂದ ಈ ಥರ ತೆಗೆದು ಹಾಕಿದ್ರೆ ಸಕ್ಕರೆ ಪಾಕ ಬೌಲಲ್ಲೇ ಉಳ್ಕೊಳ್ಳುತ್ತೆ. ಪೀಸ್ಗಳು ಮಾತ್ರ ಟಿಶ್ಯೂ ಪೇಪರ್ನಲ್ಲಿ ಹಾಕೋದ್ರಿಂದ 1-2 ಗಂಟೆ ಟೈಮ್ ಬಿಟ್ಟರೆ ಟಿಶ್ಯೂ ಪೇಪರ್ ಕೂಡ ಎಕ್ಸ್ಟ್ರಾ ಇರೋಂಥ ಶುಗರ್ ಸಿರಪ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ತುಂಬ ಚೆನ್ನಾಗಿ ಬಿಸಿಲಿದ್ರೆ 6ರಿಂದ 8 ಗಂಟೆ ಒಳಗಡೆ ತುಂಬ ಚೆನ್ನಾಗಿ ಬಿಸಿಲಿದ್ರೆ ಬೇಗ ಒಣಗಿಸ್ಕೊಳ್ಬೋದು. ಅಥವಾ ಬಿಸಿಲು ಚೆನ್ನಾಗಿಲ್ಲ, ಒಣಗಿಲ್ಲ ಅಂದರೆ 2 ದಿನ ಒಣಗಿಸ್ಕೊಳ್ಳಿ. ಚೆನ್ನಾಗಿ ಒಂದಕ್ಕೊಂದು ಅಂಟಬಾರ್ದು, ಆ ರೀತಿಯಲ್ಲಿ ಒಣಗಿಸ್ಕೋಬೇಕಾಗತ್ತೆ. ನೀವು ಸಕ್ಕರೆ ಪಾಕದಿಂದ ತೆಗೆದ್ಮೇಲೆ ಸಪ್ರೇಟಾಗಿ ಇದನ್ನು ಒಣಗಾಕಬೇಕಾಗುತ್ತೆ. ಈ ತೇವಾಂಶ ಎಲ್ಲ ಒಣಗಿದ್ಮೇಲೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಂಡು ಒಣಗಿಸ್ಕೊಳ್ಳಿ. ನಾನು ಆವಾಗಲೇ ಹೇಳಿದ್ದಲ್ಲ, ನಾವು ಈ ಬೌಲ್ ಇಡೋದಕ್ಕಿಂತ ಮುಂಚೆ ಈ ಥರ ತಟ್ಟೆನಲ್ಲಿ ನೀರು ಹಾಕಿ ಇಡೋದ್ರಿಂದ ಇರುವೆ ಕೂಡ ಬರೋದಿಲ್ಲ. ಈ ರೀತಿ 4 ಕಲರ್ನ 4 ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ದೀನಿ. 1-2 ಗಂಟೆ ಟೈಮ್ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಮತ್ತೆ ಟಿಶ್ಯೂ ಪೇಪರ್ ಚೇಂಜ್ ಮಾಡಿ. ಸಕ್ಕರೆ ಪಾಕ ಎಲ್ಲ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಟಿಶ್ಯೂ ಪೇಪರು. ಆನಂತರ ತಟ್ಟೆಗೆ ಹಾಕಿ ಈ ರೀತಿ ಒಣಗಿಸ್ಕೊಳ್ಬೋದು. ಒಂದೇ ದಿನ ಒಣಗಿಸಿರೋದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡೋದಕ್ಕೂ ಎಷ್ಟು ಚೆನ್ನಾಗಿ ಕಾಣುತ್ತೆ, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ನಾವೇ ಮಾಡೋದ್ರಿಂದ. ನಿಮಗೇನಾದ್ರು ರೆಡಿಮೇಡ್ ಪೌಡ್ರ್ ಫುಡ್ ಕಲರ್ ಬಳಸಲ್ಲ ಅನ್ನೋದಾದರೆ ನೀವು ಬೀಟ್ರೋಟ್ ರಸ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಚೆನ್ನಾಗಿರುತ್ತೆ. ಮನೆಯಲ್ಲಿ ಏನು ಸಿಗುತ್ತೆ ಆರೆಂಜ್ ಕಲರು ಅಥವಾ
ಹಳದಿ ಪುಡಿ ಇದನ್ನೇ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬಹುದು. ನೋಡೋಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬೋದು ಅಂತೇಳಿ. ನೀವು ಕೂಡ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಥ್ಯಾಂಕ್ ಯು.